ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆಶಾಯ ಪ್ರವಾದಿ 48ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. ನಿನ್ನ ವಿಮೋಚಕನು ಇಸ್ರಾಯೇಲ್ನ ಪರಿಶುದ್ಧನೂ ಆಗಿರುವ ಯೆಹೋವನು ಹೀಗೆನ್ನುತ್ತಾನೆ, ನಿನ್ನ ಉಪಯೋಗಕ್ಕಾಗಿ ನಿನಗೆ ಬೋಧಿಸುವವನು, ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನು ಆದ ನಾನೇ ನಿನ್ನ ಯೆಹೋವನು, ನಿನ್ನ ದೇವರು ಆಗಿದ್ದೇನೆ. ದೇವರಿಗೆ ಸ್ತೋತ್ರ. ಪ್ರಾಫಿಟ್ ಐಶಾಯ ಚಾಪ್ಟರ್ 48 ವರ್ಡ್ 17. ದಿ ಹೋಲಿ ಗಾಡ್ ಆಫ್ ಇಸ್ರಾಯಲ್, ದಿ ಲಾರ್ಡ್ ಹೂ ಸೇವ್ಸ್ ಯು ಸೇ, ಐ ಆಮ್ ದಿ ಲಾರ್ಡ್ ಯುವರ್ ಗಾಡ್, ದಿ ಒನ್ ಹೂ ವಾಂಟ್ಸ್ ಟು ಟೀಚ್ ಯು ಫಾರ್ ಯುವರ್ ಓನ್ ಗಾಡ್ ಆ್ಯಂಡ್ ಡೈರೆಕ್ಟ್ ಯು ಇನ್ ದಿ ವೇ ಯು ಶುಡ್ ಗೋ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಕರ್ತನು ಸರ್ವಶಕ್ತವಂತ ದೇವರು ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ನಿನ್ನ ವಿಮೋಚಕನು ಇಸ್ರಾಯೇಲ್ನ ಪರಿಶುದ್ಧನೂ ಆಗಿರುವ ಯೆಹೋವನು ಅದು ಹೀಗೆನ್ನುತ್ತಾನೆ, ನಿನ್ನ ಉಪಯೋಗಕ್ಕಾಗಿ ನಿನಗೆ ಬೋಧಿಸುವವನು, ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನು ಆದ ನಾನೇ ಯೆಹೋವನು, ನಿನ್ನ ದೇವರು ಆಗಿದ್ದೇನೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಈ ಮುಂಜಾನೆ ಸಮಯದಲ್ಲಿ ಕರ್ತನ ಸಂಗ ಮಾತನಾಡ್ತಾ ಇದ್ದಾರೆ. ನಾನು ನಿಮ್ಮನ್ನು ವಿಮೋಚಿಸಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ನಿನ್ನ ಉಪಯೋಗಕ್ಕಾಗಿ ನೀನು ನಡೆಯಬೇಕಾದ ಮಾರ್ಗವನ್ನು ನಾನು ಬೋಧಿಸುವವನು. ಅಷ್ಟು ಮಾತ್ರ ಅಲ್ಲ, ನಿನ್ನನ್ನು ನಡೆಸುವವನು ನಾನೇ ಆಗಿದ್ದೇನೆ. ನಾನೇ ನಿನ್ನ ದೇವರಾದ ಯೆಹೋವನು. ಹೌದು, ನಾನು ಇರುವಾತನು, ನಾನು ನಿರಂತರವಾದಾತನು, ನಾನು ಸರ್ವಶಕ್ತನು, ಸಮಸ್ತನು ಉಂಟು ಮಾಡಿರುವಾತನು, ಸರ್ವೇಶ್ವರನು, ಒಬ್ಬನೇ ಏಕೈಕ ದೇವರು. ನಿನ್ನನ್ನು ವಿಮೋಚಿಸಿರುವಾತನು, ನಿನ್ನ ಹೆಸರಿಡಿದು ಕರೆದಾತನು, ನಿನಗೆ ರಕ್ಷಿಸುವಾತನು, ನಿನ್ನ ನಡೆಯಬೇಕಾದ ಮಾರ್ಗವನ್ನು ಬೋಧಿಸುವವನು, ನಿನ್ನನ್ನು ನಡೆಸುವವನು ನಾನೇ ಆಗಿದ್ದೇನೆ. ದೇವರಿಗೆ ಸ್ತೋತ್ರ. ಯಾತಿಗೆ ಏನಾಗಿದೆ ಪರಿಸ್ಥಿತಿ? ಮುಂದಿನ ವಾಕ್ಯ ನೋಡೋಣ. ನೀನು ನನ್ನ ಆಜ್ಞೆಗಳಿಗೆ ಕಿವಿಗೊಟ್ಟಿದ್ದರೆ ಚೆನ್ನಾಗಿತ್ತು, ಆಗ ನಿನ್ನ ಸಮಾಧಾನವು ನದಿಯಂತೆಯೂ ನಿನ್ನ ನೀತಿಯು ಸಮುದ್ರದ ಅಲೆಗಳಂತೆಯೂ ಇರುತ್ತಿದ್ದವು. ದೇವರಿಗೆ ಸ್ತೋತ್ರ. ದೇವರು ಪ್ರೀತಿದ ಮಕ್ಕಳೇ, ಪ್ರತಿದಿನವೂ ದೇವರು ತನ್ನ ಮಾರ್ಗವನ್ನು ಬೋಧಿಸ್ತಾ ಇದ್ದಾರೆ. ಎಸ್, ಕೇಳೋರು ನಾವು ಸಂದೇಶಕರಾಗಿರ್ಬೋದು. ದೇವರು ಹೇಳಿದ್ದಾರೆ, ಹೌದು, ನಾನು ಪ್ರತಿ ಮುಂಜಾನೆ ನನ್ನ ದಾಸರಾದ ನನ್ನ ಪ್ರವಾದಿಗಳ ಮೂಲಕವಾಗಿ ನಿಮ್ಮ ಸಂಗಡ ನಾನು ಬರ್ತಾ ಇದ್ದೀನಿ ಅಂತ ಅವರು ಮುಂಚಿತವಾಗಿ ಖಚಿತವಾಗಿ ಸಾವಿರಾರು ವರ್ಷಗಳಿಂದಲೇ ಹೇಳ್ಬಿಟ್ಟಿದ್ದಾರೆ. ಎಷ್ಟೋ ಸಾವಿರ ವರ್ಷಗಳಿಂದಲೇ ಹೇಳ್ಬಿಟ್ಟಿದ್ದಾರೆ. ಸೊ ಆ ಕಾರ್ಯಗಳನ್ನ ದೇವರು ನಿರಂತರ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಅನಾದಿ ಕಾಲದಲ್ಲಿ ತನ್ನ ಪ್ರವಾದಿಗಳ ಮೂಲಕವಾಗಿ ನುಡಿತಾನೆ ಇದ್ದಾರೆ. ತನ್ನ ಸಂದೇಶವನ್ನು, ತನ್ನ ವಾಕ್ಯವನ್ನು, ತನ್ನ ಮಾರ್ಗದರ್ಶನವನ್ನು ಕೊಡ್ತಾನೆ ಇದ್ದಾರೆ. ದೇವರಿಗೆ ಸ್ತೋತ್ರ. ಕೇಳಿ ಆ ಮಾರ್ಗದಲ್ಲಿ ನಡೆದರೆ ಜೀವನ ಹೇಗಿರುತ್ತೆ ಅಂದರೆ ಸಮಾಧಾನಕರವಾಗಿರುತ್ತೆ, ಆಶೀರ್ವಾದಕರವಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ಅದು ರಕ್ಷಣೆಯ ಮಾರ್ಗದಲ್ಲಿ ನಡೆಸುವಂಥದ್ದಾಗಿರುತ್ತೆ, ದೈವಿಕ ಮಾರ್ಗವಾಗಿರುತ್ತೆ. ಇಲ್ಲ ಅಂತ ನಾವು ನಡೆಯೋದಾದರೆ ಅದು ನಮಗೂ ಯೋಗ್ಯವಲ್ಲ. ಅಷ್ಟು ಮಾತ್ರ ಅಲ್ಲ, ಆತ್ಮಿಕತೆಗೂ ಅದು ಯೋಗ್ಯವಲ್ಲ. ಅಷ್ಟು ಮಾತ್ರ ಅಲ್ಲ, ಸಮಾಜಕ್ಕೂ ಸಹ ಅದು ಒಳ್ಳೆಯದಲ್ಲ. ಸೊ ಅಂಥ ಜೀವಿತ ಯಾತಕ್ಕೆ ಮೋಸಕರವಾದ್ದು. ಮೋಸಕರವಾದ ಜೀವಿತ ಹೆಂಗೆ ನಡೆಸುತ್ತೆ ಅಂತಂದರೆ, ಸಮಾಧಾನ ಬಾಧಿಸಲ್ಪಡುತ್ತೆ. ಅಷ್ಟು ಮಾತ್ರ ಅಲ್ಲ, ಕಷ್ಟ, ಹೋರಾಟಗಳು, ಹಿಂಸೆಗಳಿರುತ್ತೆ. ಸೊ ಅದಕ್ಕೆ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ನೀನು ನನ್ನ ಆಜ್ಞೆಗಳಿಗೆ ಕಿವಿಗೊಟ್ಟಿದ್ದರೆ ಚೆನ್ನಾಗಿತ್ತು, ಆಗ ನಿನ್ನ ಸಮಾಧಾನವು ನದಿಯಂತೆಯೂ ನಿನ್ನ ನೀತಿಯು ಸಮುದ್ರದ ಅಲೆಗಳಂತೆಯೂ ಇರ್ತಿತ್ತು. ದೇವರಿಗೆ ಸ್ತೋತ್ರ. ದೇವರು ನಮ್ಮನ್ನು ಆರಿಸ್ಕೊಂಡಾಗ ಅದೇ ಸ್ಥಾನದಲ್ಲಿಡೋದು. ನಮಗೆ ಸಮಾಧಾನವನ್ನು ಕೊಟ್ಟಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ನೀತಿವಂತರನ್ನು ಮಾಡಿರ್ತಾರೆ. ಸೊ ಅದನ್ನು ಬಾಧಿಸಲಿಕ್ಕೆ ದೇವರು ನಾವು ಅದಾಗಿದ್ದಾಗ ಯಾವ ಕಾರ್ಯವೂ ಸಹ ಮಾಡಲ್ಲ. ನಾವಾಗಿದ್ದು ನಾವು ಒಪ್ಪಿಸ್ಕೊಟ್ರೆ ಮಾತ್ರವೇ ನಮ್ಮ ಸಮಾಧಾನವು ಬಾಧಿಸಲ್ಪಡುತ್ತೆ, ನಾವು ಅನೀತಿವಂತರಾಗ್ತೀವಿ. ಸೊ ಹಾಗಾಗಿ ಅಂಥ ಪರಿಸ್ಥಿತಿಗಳಿಗೆ ಒಪ್ಪಿಸ್ಕೊಡೋದು ಬೇಡ. ಒಪ್ಪಿಸ್ಕೊಟ್ಟಾಗ ಅದು ದೇವರಿಂದ ಬರ್ತದ್ದಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ದೇವರ ರಕ್ಷಣೆಯಿಂದ ಬರ್ತದಾಗಿರುತ್ತೆ. ಸೊ ಹಾಗಾಗಿ ದೇವರು ಕೊಟ್ಟಿರ್ತಕ್ಕಂಥ ಈ ರಕ್ಷಣೆಯಲ್ಲಿ, ಎಲ್ಲದಕ್ಕಿಂತ ಹೆಚ್ಚಿಗೆ ವಿಮೋಚನೆಯಲ್ಲಿ, ರಕ್ಷಣೆಯಲ್ಲಿ, ನೀತಿಯಲ್ಲಿ, ಈ ಸಮಾಧಾನದಲ್ಲಿ ಯಥಾರ್ಥವಂತರಾಗಿ ನೀವು ಜೀವಿಸಿರಿ. ಅದು ನಿಮಗೆ ಆಶೀರ್ವಾದಕರವಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ, ಸಮಾಜಕ್ಕೂ ಹಿತಕರವಾಗಿರುತ್ತೆ, ಕುಟುಂಬಕ್ಕೂ ಸಹ ಅದು ಆಶೀರ್ವಾದಕರವಾಗಿರುತ್ತೆ ಅಂತ ವಾಕ್ಯದಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ನಮಗೆ ಬೋಧಿಸುವ ಕರ್ತನ ಇದ್ದಾನ. ಎಸ್, ನಾನೇ ಯೆಹೋವನು, ನಾನೇ ನಿನ್ನನ್ನು ನಡೆಸುವಾತನು, ನಿನಗೆ ಬೋಧಿಸುವಾತನು, ನಾನು ಬೋಧಿಸಿದ ಮಾರ್ಗದಲ್ಲಿ ನಡೆಸುವಾತನು ನಾನೇ ಆಗಿದ್ದೇನೆ ಅಂತ ಮುಂಜಾನೆ ಸಮಯದಲ್ಲಿ ಕರ್ತನ ಸರ್ವಶಕ್ತನಂತ ದೇವರು ನಮ್ಮೊಬ್ಬೊಬ್ಬರ ಸಂಗಡ ಮಾತನಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಂಬಿಗಸ್ತರಾಗಿ ದೇವರ ವಾಕ್ಯಕ್ಕೆ
ವಿಧೇಯರಾಗೋಣ. ವಿಧೇಯರಾಗಿ ದೇವರ ವಾಕ್ಯದ ಆಶೀರ್ವಾದವನ್ನು, ರಕ್ಷಣೆಯನ್ನು, ನೀತಿಯನ್ನು ಹೊಂದ್ಕೊಂಡು ಅದರಲ್ಲಿ ನಡೆಯೋಣ. ಆಮೇನ್. ದೇವರಿಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯ ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ ಇದನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಂಥ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಘ ಮಾತನಾಡ್ತಾ ಇದ್ದೀರಾ. ಹೌದು, ನಿಮ್ಮ ವಿಮೋಚಕನು, ಇಸ್ರಾಯೇಲಿನ ಪರಿಶುದ್ಧನಾಗಿರುವ ದೇವರು, ನಾನೇ ನಿಮಗೆ ಬೋಧಿಸುವಾತನು, ಬೋಧಿಸಿದ ಮಾರ್ಗದಲ್ಲಿ ನಿಮ್ಮನ್ನು ನಡೆಸುವಾತನೂ ಆಗಿದ್ದೇನೆ ಅಂತ ಹೇಳ್ತಿದ್ದೀರಾ. ನಿಮ್ಮ ನಂಬಿಗಸ್ತಿಕೆಯಾಗಿ ನಿಮಗೆ ಸ್ತೋತ್ರ. ನಿಮ್ಮ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸೋದಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ತೀವಿ. ಆ ಮಾರ್ಗದಲ್ಲಿ ನಮ್ಮನ್ನು ನಡೆಸಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವರನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಕೆಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.